ಇಂಗ್ಲೆಂಡ್ ವಿರುದ್ಧ ಭಾರತ ಭರ್ಜರಿ ಜಯ ಗಳಿಸಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎರಡನೇ ODI ಪಂದ್ಯದಲ್ಲಿ ಭಾರತಕ್ಕೆ ಸಿಕ್ಕಿರುವಂತಹ ಅದ್ಭುತ ಜಯ ಆಯಿತು. ನಾಯಕ ರೋಹಿತ್ ಆರ್ಭಟಕ್ಕೆ ಇಂಗ್ಲೆಂಡ್ ಉಡಿಸಾಗಿ ಹೋಗಿದೆ. ಕೇವಲ 90 ಎಸೆತಗಳಲ್ಲಿ ಶತಕವನ್ನ ಪೂರೈಸಿದ್ದಾರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. 305 ರನ್ ಟಾರ್ಗೆಟ್ ಅನ್ನ ಇಂಗ್ಲೆಂಡ್ ತಂಡ ನೀಡಿತ್ತು. 4 ವಿಕೆಟ್ ಜಯ ಸಾಧಿಸಿರುವಂಥದ್ದು ಇಲ್ಲಿ ಟೀಮ್ ಇಂಡಿಯಾ. 44.3 ಓವರ್ನಲ್ಲಿ ಗುರಿ ಮುಟ್ಟಿದೆ ಭಾರತ. ಮೊದಲ ODI ಪಂದ್ಯದಲ್ಲೂ ಗೆಲುವು, ಎರಡನೇ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ಈ ಪಂದ್ಯಾಟವನ್ನ ಗೆದ್ದುಕೊಂಡಿದೆ. ಆಂಗ್ಲರ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಲಭಿಸಿರುವಂಥದ್ದು. ಭಾರತ ಇಂಗ್ಲೆಂಡ್ ನಡುವೆ ಎರಡನೇ ಏಕದಿನ ಪಂದ್ಯ ಇವತ್ತು ನಡೀತು. ಆಂಗ್ಲರ ವಿರುದ್ಧ ಇಲ್ಲಿ ಭಾರತ ಭರ್ಜರಿ ಜಯ ದಾಖಲಿಸಿದೆ. ನಾಯಕ ರೋಹಿತ್ ಆಟಕ್ಕೆ ಅಥವಾ ಆರ್ಭಟಕ್ಕೆ ಇಂಗ್ಲೆಂಡ್ ತಂಡ ಉಡಿಸಾಗಿ ಹೋಗಿದೆ. ಕೇವಲ 90 ಎಸೆತಗಳಲ್ಲೇ ಶತಕವನ್ನು ಪೂರೈಸಿದ್ರು ರೋಹಿತ್ ಶರ್ಮಾ. 305 ರನ್ ಟಾರ್ಗೆಟನ್ನು ಇಂಗ್ಲೆಂಡ್ ತಂಡ ನೀಡಿತ್ತು. 4 ವಿಕೆಟ್ಗಳ ಜಯವನ್ನು ಸಾಧಿಸಿದೆ ಟೀಮ್ ಇಂಡಿಯಾ. ಒಟ್ಟು 44 ಓವರ್ಗಳಲ್ಲೇ ಈ ಗುರಿಯನ್ನು ಮುಟ್ಟುವಲ್ಲಿ ಟೀಮ್ ಇಂಡಿಯಾ ಸಕ್ಸಸ್ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ನಿಜಕ್ಕೂ ಕೂಡ ರೋಹಿತ್ ಶರ್ಮಾ ಅವರ ಕಂಬ್ಯಾಕ್ ಇದೆಯಲ್ಲ, ಮೆಚ್ಚುವಂಥದ್ದು. ಅವರ ಶತಕದ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ ಅಥವಾ ಅವರ ಫಾರ್ಮ್ನ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ, ಇದಾದ ಬಳಿಕ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಬಗ್ಗೆ ಹೇಳ್ತಾ ಹೋಗೋದಾದರೆ ಪಾಟೀಲ್. ಸಂಪತ್, ಇನ್ನು ಕೆಲವೇ ದಿನಗಳಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಗ್ತಾ ಇದೆ. ಭಾರತ ದುಬೈನಲ್ಲಿ ಆಡ್ತಾ ಇದ್ರೆ, ಪಾಕಿಸ್ತಾನ ಅದನ್ನ ಆರ್ಗನೈಸ್ ಮಾಡಿದೆ. ಅದಕ್ಕಿಂತ ಮುಂಚೆ ರೋಹಿತ್ ಶರ್ಮಾ ಅವರ ಕಂಬ್ಯಾಕ್ ಇದೆಯಲ್ಲ, ಖಂಡಿತವಾಗ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ದೊಡ್ಡ ಉತ್ಸಾಹ ಮತ್ತೆ ಒಂದು ಭರವಸೆ ಅಂತೂ ಖಂಡಿತವಾಗ್ಲೂ ಮೂಡಿಸಿರತ್ತೆ. ನೋಡಿ, ಇಂಗ್ಲೆಂಡ್ ವಿರುದ್ಧ, ಆಸ್ಟ್ರೇಲಿಯಾ ವಿರುದ್ಧ ಆಗಿರ್ಬೋದು, ಸೌತ್ ಆಫ್ರಿಕಾ ವಿರುದ್ಧ ಆಗಿರ್ಬೋದು, ತುಂಬಾ ಕಳಪೆ ಪ್ರದರ್ಶನವನ್ನ ರೋಹಿತ್ ಶರ್ಮಾ ಕೊಟ್ಟಿದ್ರು. ಟೆಸ್ಟ್ ಗಳಲ್ಲೂ ಕೂಡ ರನ್ ಬರ್ತಾನೆ ಇರಲಿಲ್ಲ. ರಣಜಿಗೂ ಕೂಡ ಎಂಟ್ರಿ ಕೊಟ್ಟಿದ್ರು ಕೆಲವೊಂದು ಆಟಗಾರರು, ಬಟ್ ಅಲ್ಲೂ ಕೂಡ ಹೇಳುವಂತ ಹೆಚ್ಚು ಸಿಕ್ಕಿರ್ಲಿಲ್ಲ. ಬಟ್ ಈಗ ಎರಡನೇ ಏಕದಿನ ಪಂದ್ಯದಲ್ಲಿ ಅದ್ಭುತವಾದಂತಹ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಅದೇ ರೋಹಿತ್ ಶರ್ಮಾ ಏನಿದ್ರಲ್ಲ, ಅವರು ಕಂಬ್ಯಾಕ್ ಆದ್ರು. ಕೆಲವೊಂದ್ಸರಿ ಏನಾಗುತ್ತೆ, ಫಾರ್ಮ್ ನಲ್ಲಿ ಇಲ್ದೇ ಇರುವಾಗ ನಿಧಾನವಾಗಿ ಆಟ ಆಡಿ ಒಂದು 50 ರನ್ ತಗೊಳ್ಳೋಣ ಅಥವಾ ಶತಕ ಮಾಡ್ಕೊಂಡ್ಬಿಡೋಣ, ರನ್ ಸ್ಲೋ ಆಗಿ ಸ್ಟಾಪ್ ಮಾಡೋಣ ಅನ್ನುವಂತ ಒಂದು ಇದು ಥಾಟ್ಸ್ ಇರುತ್ತೆ. ಬಟ್ ರೋಹಿತ್ ಶರ್ಮಾ ಹಳೆಯ ತಮ್ಮ ಆಟದ ಶೈಲಿಯಲ್ಲಿಯೇ ಅವರ ಆರ್ಭಟವನ್ನ ತೋರಿಸಿದ್ರು. ಬರೋಬ್ಬರಿ 12 ಬೌಂಡ್ರಿ, 7 ಶತಕ, ಕೇವಲ 90 ಎಸೆತಗಳಲ್ಲಿ 119 ರನ್ಗಳನ್ನ ನೀಡಿದ್ರು. ಅವ್ರಿಗೆ ಒಂದು ಒಳ್ಳೆಯ ಸಾಥ್ನ ಕೊಟ್ಟಿದ್ದು ಶುಭ್ಮನ್ ಗಿಲ್. ಈ ಒಂದು ಬೃಹತ್ ಟಾರ್ಗೆಟ್ ಅನ್ನ ಕೊಟ್ಟಿತ್ತು ಇಂಗ್ಲೆಂಡ್ ತಂಡ. 305 ರನ್ಗಳ ಟಾರ್ಗೆಟ್ ಇತ್ತು. ಅದನ್ನ ರೀಚ್ ಮಾಡೋದಕ್ಕೆ ಮೊದಲ ಪಾರ್ಟ್ನರ್ಶಿಪ್ ಅತ್ಯದ್ಭುತವಾಗಿ ಮೂಡಿ ಬಂತು. 16.4 ಓವರ್ಗಳಲ್ಲಿಯೇ 136 ರನ್ಗಳನ್ನ ಗಳಿಸಿದ್ರು. ಅದಾದ ನಂತರ ಬಂದಂತಹ ಕೊಹ್ಲಿ ಕೂಡ ಫಾರ್ಮ್ ಇಂದ ಒಂದ್ ಸ್ವಲ್ಪ ಫಾರ್ಮ್ ಕಂಡ್ಕೊಳ್ಳೋದಕ್ಕೆ ತರ್ಕಾರಿಸ್ತಾ ಇದ್ದಾರೆ. ಬಟ್ ಈ ಪಂದ್ಯದಲ್ಲೂ ಕೂಡ ವೈಫಲ್ಯವನ್ನ ಹೊಂದಿದ್ರು. ಆದ್ರೆ ಇವ್ರಿಗೆ ಒಳ್ಳೆಯ ಮತ್ತೊಂದು ಸಾಥ್ ಸಿಕ್ಕಿದ್ದು ಶ್ರೇಯಸ್ ಅಯ್ಯರ್, ಆಮೇಲೆ ಅಕ್ಷರ್ ಪಟೇಲ್. ಈ ಇಬ್ಬರ ಆಟಗಾರರು ಕೂಡ ಕೊನೆಗೆ ತುಂಬಾ ಅದ್ಭುತವಾಗಿ ಆಡಿದ್ರು. ಕೊನೆಗೂ ಕೂಡ 44.3 ಓವರ್ಗಳಲ್ಲಿಯೇ ಈ ಒಂದು ಟಾರ್ಗೆಟ್ ನ ರೀಚ್ ಮಾಡೋದಕ್ಕೆ ಭಾರತ ಸಕ್ಸಸ್ ಆಯ್ತು. ಇದಕ್ಕಿಂತ ಮುಂಚೆ ಬ್ಯಾಟ್ ಮಾಡಿದಂತಹ ಇಂಗ್ಲೆಂಡ್ ಕೂಡ ಒಂದು ಅತ್ಯದ್ಭುತವಾದಂತಹ ಪ್ರಮುಖ ಆಟಗಾರರೆಲ್ಲರೂ ಕೂಡ ತಮ್ಮ ಕೊಡುಗೆಗಳನ್ನ ಕೊಟ್ಟಿದ್ರು. ಸಾಲ್ಟ್ ಆಗಿರ್ಬೋದು, ಡೆಕೆಟ್ ಆಗಿರ್ಬೋದು, ರೂಟ್ ಆಗಿರ್ಬೋದು, ಹ್ಯಾರಿ ಬ್ರೂಕ್ಸ್, ಬಟ್ಲರ್, ಲಿವಿಂಗ್ ಸ್ಟೋನ್ ಎಲ್ಲರೂ ಕೂಡ ಇದೇ ಕಾರಣಕ್ಕಾಗಿ 304 ರನ್ಗಳಾಗಿತ್ತು. ರವೀಂದ್ರ ಜಡೇಜಾ 3 ಪಡ್ಕೊಂಡಿದ್ದಾರೆ. 10 ಓವರ್ಗಳಲ್ಲಿ ಕೇವಲ 35 ರನ್ಗಳನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಮೈನಸ್ ಅನ್ಸಿದ್ದು ಪ್ರಮುಖ ಬೌಲರ್ಗಳಾದಂತಹ ಶಮಿ ಆಗಿರ್ಬೋದು, ಆಮೇಲೆ ಹಾರ್ದಿಕ್ ಪಾಂಡ್ಯ, ಇವರೆಲ್ಲ ಒಂದ್ ಸ್ವಲ್ಪ ದುಬಾರಿ ಆಗಿದ್ದು ನಮ್ಗೊಂದ್ ಸ್ವಲ್ಪ ಸಂಕಷ್ಟ. ಯಾಕಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಚಾಂಪಿಯನ್ಸ್ ಟ್ರೋಫಿ ಇರೋದ್ರಿಂದ ಇದೆಲ್ಲ ನಮ್ಗೆ ಒಂಥರ ಪ್ರಾಕ್ಟೀಸ್ ಪಂದ್ಯ. ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಆಟಗಾರರು ಉತ್ತಮವಾದ ಪ್ರದರ್ಶನವನ್ನ ನೀಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ಮುಂದಿನ ಪಂದ್ಯಗಳಲ್ಲಿ ಕೊಹ್ಲಿ ಕಂಬ್ಯಾಕ್ ಮಾಡ್ಲೇಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಬಟ್ ಒಂದಂತೂ ನಿಜ, ದೊಡ್ಡ ಪಂದ್ಯಗಳಂದ್ರೆ ವಿಶ್ವಕಪ್ ಆಗಿರ್ಬೋದು, ಇಂಥ ಚಾಂಪಿಯನ್ಸ್ ಟ್ರೋಫಿಗಳಲ್ಲಿ ಕಂಬ್ಯಾಕ್ ಮಾಡೋದು ವಿರಾಟ್ ಕೊಹ್ಲಿ ಅವರು ಆ ದೊಡ್ಡ ಆಟವನ್ನ ಆಡ್ತಾರೆ. ಇಲ್ಲಿ ರೋಹಿತ್ ಶರ್ಮಾ ಅವರ ಕಂಬ್ಯಾಕ್ ಖಂಡಿತವಾಗ್ಲೂ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಒಂದು ಹರ್ಷವನ್ನ ಉಂಟು ಮಾಡಿದೆ ಅಂತ ಹೇಳಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಪಾಟೀಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಗಮನಿಸ್ತಾ ಹೋಗೋದಾದ್ರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಇಲ್ಲಿ ಕಮ್ಬ್ಯಾಕ್ ಮಾಡುವಂಥ ಅನಿವಾರ್ಯತೆ ನಾಯಕ ರೋಹಿತ್ ಶರ್ಮಾ ಅವರಿಗಿತ್ತು. ಅವರ ಕಳಪೆ ಪ್ರದರ್ಶನವನ್ನು ಈ ಹಿಂದಿನ ಟೆಸ್ಟ್ ಪಂದ್ಯಾಟ ಆಗಿರಬಹುದು, ಬೇರೆ ಬೇರೆ ಪಂದ್ಯಾಟಗಳಲ್ಲಿ ನಾವು ನೋಡಿಕೊಂಡು ಬಂದಿದ್ವಿ. ಬಟ್ ರೋಹಿತ್ ಶರ್ಮಾ ಅದ್ಭುತ ಕಮ್ಬ್ಯಾಕ್ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.